ಸ್ನೇಹಿತರೆ ನಮಸ್ಕಾರ. ಇವತ್ತು ಸಿರುಗುಪ್ಪ ತಾಲೂಕು ಕೆಂಚನಗುಡ್ಡ ಗ್ರಾಮದ ಒಂದು ಕಬ್ಬಿನ ತೋಟಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ನಮ್ಮ ನೆಟ್ಸರ್ಫ್ ಬಯೋಫಿಟ್ನ ನಾವು ಇಲ್ಲಿ ಮಾರೇಶಣ್ಣವ್ರಿಗೆ ಕೊಟ್ಟಿದ್ವಿ. ಅವರು ರಿಸಲ್ಟ್ ಯಾವ ಥರ ಬಂದಿದೆ ಅವ್ರು ಮಾತಾಡ್ತಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ. ಲಾಸ್ಟ್ ಟೈಮ್ ನಿಮಗೆ ಬಯೋಫಿಟ್ ಪ್ರಾಡಕ್ಟ್ನ ಕೊಟ್ಟಿದ್ವಿ, ಸ್ಟಿಮ್ ರಿಚ್ ಅಂತಕ್ಕಂಥದ್ದು. ಯಾವ ಥರ ರಿಸಲ್ಟ್ ಬಂದಿದೆ? ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಹಾಂ, ಏನಪ್ಪ ಅಂದ್ರೆ ಇದ್ರ ಲೆಕ್ಕ ನೋಡಿದ್ರೆ ಗೊತ್ತಾಗ್ತಾ. ಒಂದೇ ಸಲ ಪುಡಿ ಹಾಕಿದ್ವಿ, ಎಕರೆ 2 ಸಲ ಪುಡಿ ಹಾಕಿವಿ. ಎಸ್, 2 ಸಲ ಪುಡಿ ಹಾಕಿದ್ಮೇಲೆ ಆಮೇಲೆ ಅದೇ ನಿಮ್ಮನ್ನ ಭೇಟಿ ಆದ್ವಿ. ನೀವು ಹೊಡೆ ಅಂತ ಹೇಳಿದ್ಮೇಲೆ ಅದನ್ನು ಹೊಡೆದ್ರಿಂದ ಪರವಾಗಿಲ್ಲ, ಬೆಳವಣಿಗೆ ಬೇಸ್ ಕಾಣುತ್ತೆ. ಆಮೇಲೆ ಕರಕು ಕೂಡ ಐತೆ. ಓಕೆ, ಎಲೆ ಆ ಥರ ಒಂದು ಮುದು ಬಂದಿದೆ. ಒಳ್ಳೆ ಮೃದುವಾಗಿ ಬಂದಿದೆ. ಆಮೇಲೆ ಬೆಳವಣಿಗೆ ಕೂಡ ಬೇಸ್ ಕಾಣುತ್ತಲ್ರಿ, ಇಲ್ಲಿ ಬೇಸ್ ಒಳ್ಳೆ ಸಿಗುರು ಮುದ್ಮೇಲೆ ಕಾಣಕತ್ತಿದೆ. ಸ್ಟಾರ್ಟಿಂಗ್ ಕೊಟ್ಟಾಗ ಯಾವ ಥರ ಇತ್ತು ಬೆಳೆ? ಸ್ಟಾರ್ಟಿಂಗ್ ಕೊಟ್ಟಾಗ ಮಾಮೂಲಿತ್ತು. ಮಾಮೂಲಿತ್ತು. ಆಮೇಲೆ ನಾವು ಸರಸ್ವತಿಗೆ ನಾವು ಪುಡಿಗಳು ಹಾಕ್ತಿದ್ವಿ. ಪುಡಿಗಳು ಹಾಕ್ತಾ ಇದ್ರೆ ಈ ಸ್ಟೇಜ್ಗೆಲ್ಲ ಒಂದು 4-5 ಸೀಲ್ ಹಾಕ್ತಿದ್ವಿ. 4-5 ಸೀಲ್ ಹಾಕಿದ್ರೆ ಕೂಡ ಈ ತರ ಈ ರವಿದೆ ಈ ತರ ಉದ್ದ ಈ ತರ ಹಿಂಗಿರ್ತದಿಲ್ಲ. ಈ ನಮ್ಮ ಇದು ನೀವು ಕೊಟ್ಟಿದ್ದು ಅದರಿಂದ ಅದು ಹೊಡೆದ್ರಿಂದ ಸ್ವಲ್ಪ ಬೇಸ್ ಬಂದಿದ್ದಂತ ನಮ್ಮ ಮನಸ್ಸಿಗೆ ಅನಿಸ್ತದೆ. ಎಲ್ಲ ಹೊಲ ಎಲ್ಲ ಆರೋಗ್ಯವಾಗಿದೆ, ಪರವಾಗಿಲ್ಲ. ಒಂದೇಟ್ ನೋಡ್ಬೋದು, ಎಲ್ಲ ನೀವೇ ವಿಡಿಯೋ ಮಾಡಿ ನೋಡ್ಬೋದು. ಸ್ನೇಹಿತರೆ ಇವತ್ತು ನೋಡ್ಬೋದು, ಸುಮಾರು 6 ಎಕರೆ ಹೊಲಕ್ಕೆ ನಮ್ಮ ಕಬ್ಬಿನ ತೋಟಕ್ಕೆ ಬಳಸಿದ್ದಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬಂದಿದೆ. ಬಯೋಫಿಟ್, ಸ್ಟಿಮ್ ರಿಚ್ ಮತ್ತು ಬಯೋ 99 ಬಳಸಿದ್ದಾರೆ. ನೆಕ್ಸ್ಟ್ ಇವಾಗ ಶೇತು ಮತ್ತು NPK ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಮತ್ತೊಂದು ನಾವು ಇವ್ರ ಹೊಲಕ್ಕೆ ವಿಸಿಟ್ ಮಾಡ್ಕೊಂಡು ಆ ರಿಸಲ್ಟ್ ಬಂದಿರತಕ್ಕಂಥದ್ದನ್ನು ಮತ್ತೆ ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀವಿ. ಅಣ್ಣ, ಮತ್ತೆ ಎಲ್ಲರಿಗೆ ಇಲ್ಲಿ ಸುತ್ತಮುತ್ತ ರೈತರಿಗೆಲ್ಲ ಹೇಳ್ಬೋದಾ? ಹೇಳ್ಬೋದು, ತಿಳಿಸ್ಬೋದು. ಯಾಕಂದ್ರೆ ನಾವು ಇದಕ್ಕಿಂತ ಮೊದಲು ಕೆಲವೊಂದು ಯಾರೋ ಕಂಪ್ನಿಯವ್ರು ಬಂದು ಅವ್ರು ಅದ್ರ ನೋಡ್ರಿ ಇದ್ರ ನೋಡ್ರಿ ಅಂತ ಹೇಳ್ತಿದ್ರು. ಅವರು ಹೊಡೆದ್ರಿಂದ ಒಳ್ಳೆಯವ್ರನ್ನ ನಂಬ್ತಾ ಇದ್ದಿಲ್ಲ, ಕೆಟ್ಟವ್ರನ್ನ ನಂಬ್ತಾ ಇದ್ದಿಲ್ಲ. ಆ ಲೆಕ್ಕಕ್ಕೆ ನಮಗೆ ನಂಬಿಕೆನೆ ಕೆಟ್ಟೋದಂಗ ಆಗ್ಬಿಟ್ಟಿತ್ತು ಕೆಲವೊಂದು ಕಂಪ್ನಿಯವ್ರು ಬಂದು ಹೇಳೋದ್ರಿಂದ. ಹಂಗಾಗಿ ನಾನು ಕೆಲವೊಂದು ಟೈಮ್ನಾಗ ರೈತರಿಗೆ ಯಾರು ಹೇಳಕ ನನ್ ಮನ್ಸು ಬರ್ತಾ ಇದ್ದಿಲ್ಲ. ಯಾಕಂದ್ರೆ ಆ ರಿಸಲ್ಟ್ ನಾನೇ ನೋಡ್ಬೇಕು ಮನಸ್ಫೂರ್ತವಾಗಿ. ಅವ ನನಗೆ ಓಕೆ ಆದ್ಮೇಲೆ ಇನ್ನೊಬ್ಬರು ರೈತರಿಗೆ ಹೇಳ್ಬೇಕಂತ ನನ್ನ ಆಶೆ. ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸಂಪೂರ್ಣವಾಗಿ ನಿಮಗೆ ಪ್ರಾಡಕ್ಟ್ ಮೇಲೆ ನಂಬಿಕೆ ಬಂದಿದೆ. ಇವನ್ ನಂಬಿಕೆ ಬಂದಿದೆ. ಈ ನಂಬಿಕೆ ಬಂದಿದೆ. ಈ ನಂಬಿಕೆಯಿಂದ ನಮ್ಮ ರೈತರಿಗೆ ಹೇಳ್ಬೋದು. ಯಾಕಂದ್ರೆ ರೈತರದ್ದು ಇವತ್ತು ಸಿಚುವೇಶನ್ ಬಹಳ ಕಷ್ಟ ಐತೆ. ಕೆಮಿಕಲ್ ಬಳಸೋದ್ರಿಂದ ಯಾವ ತರ ಇಲ್ಲಿ ಭೂಮಿ ಎಲ್ಲ ಇದಾಗ್ತಾ ಇದೆ ಅಣ್ಣ? ಕೆಮಿಕಲ್ನಿಂದ ನಾವು ಏನು ಸ್ವಲ್ಪ ಹಸಿರು ಕಂಡು ಏನು ಬೆಳವಣಿಗೆ ಪರವಾಗಿಲ್ಲ ಬೇಸ್ ಕಂಡಂಗೆ ಕಾಣ್ತದ. ಆದ್ರೂ ಕೂಡ ಅದರಿಂದ ಬಹಳ ಎಫರ್ಟ್ ಐತೆ. ಲಾಸ್ಟ್ ಟೈಮಲ್ಲಿ ಗುಳಿಗೆ ಅದು ಬಳಸ್ತಂತ ಈ ಸಾರಿ ಯಾವ್ದು ಬಳಸಿಲ್ಲ? ಗುಳಿಗೆ ಹಾಕಿಲ್ಲ. ಗುಳಿಗೆ ಒಂದು ಹಳ್ಳು ಕೂಡ ಹಾಕಿಲ್ಲ. ಓ ಸೂಪರ್. ನಾವು ಯಾಕಂದ್ರೆ ಈ ಟೈಮ್ನಾಗ ಈ ಬಿಸಿಲು ಜನವರಿ ಫೆಬ್ರವರಿ ಮಾರ್ಚ್ನಾಗ ಕಂಪಲ್ಸರಿ ಸುಳಿ ಬೀಳ್ತದ ಕೊಬ್ಬು. ಆ ಸುಳಿ ಕಂಪಲ್ಸರಿ ನಾವು ಗುಳಿಗೆ ಹಾಕ್ತಾ ಇರ್ತೀವಿ. ಮತ್ತು ಈ ಟೈಮ್ನಾಗ ಈ ಸಿಂಡಿಕ್ಸಿ ಅದೆಲ್ಲ ಹೊಡೆದ್ರಿಂದ ನೀವು ವೀರಸ್ ಸರ್ ಅವ್ರು ನೀವು ಹೇಳಿದ್ರಲ್ಲ, ಇದು ಗುಳಿಗೆ